ಸರಿಗಿರಲ್ಲ, ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಥರ ಸಾಂಗ್ ಇರುತ್ತೆ. ಕರೆಕ್ಟ್ ತಾನೆ? ಇವಾಗ ಆಕ್ಟಿಂಗ್ ಮಾಡಿ ತೋರಿಸ್ಬೇಕು ನಂಗೆ ಮಂಜುಳಾ ಅವರೇ. ಮುಗೀತು, ಇವತ್ತಿನ ಮುಗೀತು ಕತಿ. ಆಯ್ತಾ? ಹಿಂಗೆ ಹೇಳಿದ್ರೆ ಆಗಲ್ಲ. ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಎಪಿಸೋಡು ಸೂಪರ್ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ನಮಗೋಸ್ಕರ ಅಂತಲೇ ಕಷ್ಟಪಟ್ಕೊಳ್ಳೋದು, ನಮಗೋಸ್ಕರ ಅಂತಲೇ ಸಂಪಾದನೆ ಮಾಡ್ಕೊಳ್ಳೋದು, ನಮಗೋಸ್ಕರ ಅಂತಲೇ ಮದುವೆ ಆಗೋದು, ನಮಗೋಸ್ಕರ ಅಂತಲೇ ಮಕ್ಕಳು ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದು ನಮಗೋಸ್ಕರ ಅಂತಲೇ. ನಾವು ಖುಷಿಯಾಗಿರಬೇಕು, ನಾವು ಸಂತೋಷವಾಗಿರಬೇಕು, ನಾವು ನಗ್ನಾಗ್ತಾ ಇರಬೇಕು ಅಂತ. ಆದರೆ ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರಿಗೋಸ್ಕರ ಇಂಥ ಕೆಲಸಗಳನ್ನ ಮಾಡೋ ಅಂಥದ್ದು ತುಂಬ ಕಡಿಮೆ. ಯೂಶ್ವಲಿ ನಾವು ಯಾರಿಗಾದ್ರೂ ಥ್ಯಾಂಕ್ ಯು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಖುಷಿ ಆಗುತ್ತೆ, ಕೆಲವೊಬ್ಬರಿಗೆ ನಿಮ್ಮ ಡ್ರೆಸ್ ಸೂಪರ್ ಆಗಿದೆ ಕಣ್ರಿ, ಏನ್ರಿ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ಅಂತಂದರೆ ಅದರಿಂದನೇ ತುಂಬ ಸಂತೋಷ ಆಗುತ್ತೆ. ಯಾಕೆಂತಂದರೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಪಾಪ ಅವ್ರ ಜೀವನದಲ್ಲಿ ಯಾರೂ ಇರಲ್ಲ. ಸೊ ನಾನಿವತ್ತು ಮೂರು ಜನ ಸ್ಟ್ರೇಂಜರ್ಸ್, ಅಂದರೆ ನನಗೆ ಗುರುತು ಪರಿಚಯ ಇಲ್ಲದೆ ಇರೋ ವ್ಯಕ್ತಿಗಳನ್ನ ಹೋಗಿ ಮಾತಾಡಿಸ್ತಾ ಇದ್ದೀನಿ. ಅವ್ರಿಗೂ ನಾನು ಯಾರು ಅಂತ ಗೊತ್ತಿಲ್ಲ, ನನಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಸೊ ನೋಡೋಣ ಅವ್ರ ಲೈಫಲ್ಲಿ ಏನು ಮಜಾ ಇದೆ, ಏನು ಮಾತುಕತೆ ನಡೆಯುತ್ತೆ, ಅವ್ರು ನನ್ನ ಹತ್ರ ಏನು ಶೇರ್ ಮಾಡ್ತಾರೆ ಅಂತ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ನೋಡೋಣ ಇವತ್ತು ಏನು ಎಕ್ಸೈಟಿಂಗ್ ಆಗಿ ಕಾದಿದೆ ಅಂತ. ಸೊ ಲೆಟ್ಸ್ ಗೋ. ಯಾರು ಸಿಗ್ತಾರೋ, ಅವ್ರು ಕನ್ನಡ ಬರುತ್ತೋ, ಕನ್ನಡ ಬರದೇ ಇದ್ರೆ ನಾನು ಅವ್ರ ಜೊತೆ ಹೆಂಗೆ ಮಾತಾಡಿಸ್ತೀನೋ ನೋಡೋಣ ಇವತ್ತು. ದೇವ್ರೆ ಎಲ್ಲರೂ ಚೆನ್ನಾಗಿ ಮಾತಾಡೋರು ಸಿಕ್ಲಪ್ಪ. ಓಕೆ, ನಿಮ್ಮ ಹೆಸರು ಫಸ್ಟ್? ಮೈ ನೇಮ್ ಇಸ್ ಮಂಜುಳಾ. ಆ್ಯಕ್ಚುಲಿ ಐ ಆಮ್ ಕಮಿಂಗ್ ಫ್ರಮ್ ಚಿತ್ರದುರ್ಗ. ಓ, ಚಿತ್ರದುರ್ಗದವರು ಮಂಜುಳಾ. ಓಕೆ, ಸೊ ನೀವು ಇಲ್ಲೇನು ಮಾಡೋದು ಮಂಜುಳಾ? ವರ್ಕಿಂಗ್ ಆಸ್ ಎ ಸ್ಟಾಫ್ ನರ್ಸ್ ಇನ್ ಫೋರ್ಟಿಸ್ ಹಾಸ್ಪಿಟಲ್ ಮಾಡಿದ್ರು. ಓ, ನರ್ಸ್ ನೀವು. ಓಕೆ, ಫ್ರಮ್ 7 years ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಕನ್ನಡ ಬರುತ್ತಲ್ವಾ? ಓಕೆ, ಅಭ್ಯಾಸ ಅದು ಹೇಳಿ ಹೇಳಿ. ಓಕೆ. ಸೊ ಇಲ್ಲಿ 7 yearsಯಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಇವ್ರು ನಿಮ್ಮ ಫ್ರೆಂಡಾ? ನಮ್ಮ ಸೀನಿಯರ್ ಆ್ಯಕ್ಚುಲಿ. ಓ, ಸೀನಿಯರ್. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಸಂಗೀತ ಅಂತ. ಸಂಗೀತ. ಓಕೆ, ನೇಟಿವ್ ಬಂದು ತುಮಕೂರು ಹತ್ರ ಶಿರಾ ನಂದು. ಓ, ಶಿರಾ, ಚಿತ್ರದುರ್ಗ. ಓಕೆ, ನಾನು ಇಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು 8 years ಎಕ್ಸ್ಪೀರಿಯನ್ಸ್ ಇವಾಗ. ಓ, ನೈಸ್. ಓಕೆ, ಸೊ ಇವಾಗ ಇಬ್ರು ಬೆಂಗಳೂರವ್ರಂತೂ ಅಲ್ಲ, ನೀವು ಚಿತ್ರದುರ್ಗ ಮತ್ತು ಶಿರಾ. ಸೊ ಇವಾಗ ಗರ್ಲ್ಸ್ಗೆ ಮತ್ತು ಲೇಡೀಸ್ಗೆ ಬೆಂಗಳೂರಲ್ಲಿ ಯೂಶಲಿ ಹೇಳ್ಬೇಕಂತಂದರೆ ನಮಗೆ ಪಿ ಜಿಗಳು ಸಿಕ್ಕೋದು ಕಷ್ಟ. ಪಿ ಜಿ ಸಿಕ್ಕಿದ್ರು ಅಲ್ಲಿ ಊಟ ಸರಿಗಿರಲ್ಲ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಥರ ಸಾಂಗ್ ಇರುತ್ತೆ. ಕರೆಕ್ಟ್ ತಾನೆ? ಆ್ಯಂಡ್ ತುಂಬ ಜನಕ್ಕೆ ಏನಂತಂದರೆ ಏನಾದರೂ ಡ್ರೀಮ್ಸ್ ಇರುತ್ತೆ. ನಾನು ಕೂಡ ಬೆಂಗಳೂರಲ್ಲಿ ನನ್ನದೇ ಒಂದು ಕಾರ್ ತೊಗೊಳ್ಬೇಕು, ಮತ್ತು ನನಗೇನಾದರೂ ಮಾಡಬೇಕು, ಡ್ರೀಮ್ಸ್ ಎಲ್ಲ ತುಂಬ ಇರುತ್ತೆ. ಸೊ ಈ ಥರ ಇರಬೇಕಾದ್ರೆ ಲೇಡೀಸ್ಗೆ ನೀವು ನೋಡಿರ್ತೀರ 7-8 yearsಯಿಂದ ವರ್ಕ್ ಮಾಡ್ತಾ ಬೆಂಗಳೂರಲ್ಲಿ ನೀವು ಏನಾದರೂ ಒಂದು ಚಾಲೆಂಜ್ ಅಂತ ಅನುಭವಿಸಿದ್ದೀರಾ? ಅಂದರೆ ಲೈಕ್ ವಾವ್, ಏನು ಇದು ಹಿಂಗಾಗೋಯ್ತಾ, ನಾನು ಏನು ಅನ್ಕೊಂಬಂದಿದ್ದೆ ಏನಾಗೋಯ್ತು, ಆ ಥರ ಏನಾದರೂ ಆಗಿದೆಯಾ? ವಿಷಯ ಅಂದರೆ ಅದೇ ಡ್ಯೂಟಿ ವಿಷಯದಲ್ಲಿ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀವಿ ಹಾಸ್ಪಿಟ್ಲಲ್ಲಿ. ಸೊ ನಾನು ಈ ಥರ ನೋಡ್ಕೋಬೇಕು ಪೇಷಂಟ್, ಅಥವಾ ಈ ಥರ ನಾನು ಟ್ರೀಟ್ ಮಾಡಬೇಕು, ಈ ಥರ ನಾನು ಡ್ಯೂಟಿ ಮಾಡಬೇಕು. ಸೊ ಅಂತ ಹಂಗೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀವಿ. ಸೊ ಇಲ್ಲಿ ಆ ಥರ ಇರಲ್ಲ. ಇವನ್ ಜನ ಒಂಥರ ಇದ್ರೆ ಒಂಥರ ಇರಲ್ಲ. ಸೊ ಹಾಸ್ಪಿಟಲ್ ಪ್ರೋಟೋಕಾಲ್ಸ್ ಪ್ರೊಸೀಜರ್ಸ್ ಚೇಂಜಸ್ ಇರುತ್ತೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದರಿಂದ ನಿಮ್ಗೇನಾಗುತ್ತೆ? ಸೊ ಮ್ಯಾಮ್ ನಮ್ದು ಕಂಫರ್ಟಬಲ್ ಇರಲ್ಲ ಡ್ಯೂಟಿ. ಓಕೆ, ಇದು ಸ್ವಲ್ಪ ಚೇಂಜಸ್ ಇರುತ್ತೆ ಅವಾಗ. ಸೊ ನಾನು ಹಿಂಗೆ ಅನ್ಕೊಂಬಂದಿದ್ದೆ, ಸೊ ಈ ಥರ ಇರುತ್ತಾ, ಹಿಂಗಾಯ್ತಾ, ಬೆಂಗಳೂರು ಅಂದರೆ ಇದೇನಾ ಅನ್ನೋದು ಸಹ ನಮಗೆ ಮೈಂಡಿಗೆ ಬಂದುಬಿಡುತ್ತೆ. ಅವಾಗ ಏನನ್ಸುತ್ತೆ, ಓ ನಮ್ಮೂರೇ ನಮಗೆ ಬೆಟರ್ ಅಲ್ವಾ, ಹಿಂಗೆ ಬಂದುಬಿಡುತ್ತೆ. ಹೌದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೆಸ್ಟ್ ಥಿಂಗು ಬೆಂಗಳೂರಿಗೆ ಬಂದು ಸಕ್ಕತ್ತಾಗಿ ಅನಿಸಿದ್ದು ಅಂತ ಅನಿಸಿದ್ದು ಯಾವ ವಿಷಯ? ತುಂಬ ಟ್ರಾವೆಲ್ ಮಾಡಿದ್ವಿ. ಎಲ್ಲೆಲ್ಲಿ ಹೋಗಿದ್ದೀರಾ? ತುಂಬ ಔಟ್ ಆಫ್ ಕರ್ನಾಟಕ ಇನ್ ಕರ್ನಾಟಕ. ಓಕೆ, 1 days ಆದರೂ ಹೋಗಿ. ಸೂಪರ್ ಫ್ಯಾಂಟಾಸ್ಟಿಕ್. ನೀವೆಲ್ಲೆಲ್ಲಿ ಹೋಗಿದ್ರಿ? ಮತ್ತು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ಬಂದು ಇವಾಗ 8 yearsಲ್ಲಿ ಏನು? ಮಮ್ಮ ಎಲ್ಲೂ ಹೋಗಿಲ್ಲ ಅಷ್ಟೊಂದು. ಬಟ್ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಇದೆಯಲ್ಲ, ಸೊ ಅದರಲ್ಲಿ ನಾನು ಎಂಜಾಯ್ಮೆಂಟ್ ಮಾಡ್ತೀನಿ. ಬಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಸೊ ಇದೆ ಸೇಮ್ ಔಟ್ಸೈಡ್ ಹಳ್ಳಿ ಜನ ಮತ್ತು ಈ ಸಿಟಿ ಜನ ಹೆಂಗೆ, ಮತ್ತು ಇಲ್ಲಿಗೂ ಏನು ವ್ಯತ್ಯಾಸ ಇರುತ್ತೆ. ಇವನ್ ನಾನು ಬಂದು ಇಲ್ಲಿ ಏನು ಕಲಿತೆ ಅಂದರೆ ತುಂಬ ಕಲ್ತಿದ್ದೀನಿ. ಇವನ್ ಮನಿದೇ ಆಗಲಿ, ಇವನ್ ಜನಗಳ್ದು ಜನ ಹೆಂಗೆ, ಪ್ರತಿಯೊಂದು ನಾನು ಕಲ್ತಿದ್ದೀನಿ. ಯಾರ ಜೊತೆ ಹೆಂಗೆ ಮಾತಾಡಬೇಕು. ಇವಾಗ ನಾನೊಂದು ಸಿಚುವೇಶನ್ ಕೊಡ್ತೀನಪ್ಪ, ಆಯ್ತಾ? ಸೊ ನಾನೇ ಪೇಷಂಟು, ಆಯ್ತಾ? ನಿಮ್ಮ ಮುಂದೆ ಬಂದೆ, ನಾನೊಂದು ಪೇಷಂಟು. ನನ್ನ ಮೇಲೆ ಆಣೆ ಇಟ್ಟು ಸೊ ನೀವು ನನ್ನ ಹ್ಯಾಂಡಲ್ ಮಾಡ್ಬೇಕು. ಡನ್ನಾ? ಮಾಡ್ತೀರಾ?
ನಂಗೆ ಫುಲ್ಲು ಎದೆ ನೋವ್ತಾ ಇದೆ, ನನಗೆ ಆಗ್ತಾನೆ ಇಲ್ಲ, ಫುಲ್ಲು ಎದೆ ನೋವ್ತಾ ಇದೆ, ನೀವೇನಾದರೂ ಇಂಜೆಕ್ಷನ್ ಕೊಡೋಕೆ ಬಂದ್ರಿ, ನನಗೇನೋ ಬಿ ಪಿ ಚೆಕ್ ಮಾಡೋಕೆ ಬಂದಿರಿ ಅಂದರೆ ನಾನು ಕೋಆಪ್ರೇಟೇ ಮಾಡ್ತಾ ಇಲ್ಲ. ಸೊ ಅವಾಗ ಏನು ಮಾಡ್ತೀರಾ ಅಂತ. ಓಕೆನಾ, ಡನ್ನಾ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಅಟೆಂಡರ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾವು ಕನ್ವಿನ್ಸ್ ಮಾಡಿಸ್ತೀವಿ ಫಸ್ಟು. ಅವಾಗ ಯಾರೂ ಇಲ್ಲ ಹಾಸ್ಪಿಟ್ಲಲ್ಲಿ, ನಿಮ್ಮಿಬ್ಬರನ್ನ ಬಿಟ್ಟರೆ ಇನ್ನು ಯಾರೂ ಇಲ್ಲ ಆ ಥರ. ಅವಾಗ ಓಕೆನಾ, ಡನ್ನಾ? ಫಸ್ಟು ಇಷ್ಟೇ ತಿಳ್ಕೊತೀವಿ, ಅವ್ರ ಜೊತೆ ಕೂಲಾಗಿ ಮಾತಾಡ್ತೀವಿ ಪೇಷಂಟ್ ಜೊತೆ, ಸಮಾಧಾನವಾಗಿ ಸ್ವಲ್ಪ ಕನ್ಸರ್ನಿಂದ. ಇವಾಗ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ನನಗೆ ಮಂಜುಳಾ ಅವರೇ. ಮುಗೀತು, ಇವತ್ತಿನ ಮುಗೀತು ಕತಿ. ಆಯ್ತಾ, ಹಿಂಗೆ ಹೇಳಿದ್ರೆ ಆಗಲ್ಲ. ಟೈಮ್ ಆಯಿತು ನಾವು. ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲು ನೋಡಿ, ನೀವು ಅಲ್ಲಿ ಬರ್ತೀರಾ ಇವಾಗ ನೆಕ್ಸ್ಟು. ಸೊ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಲ್ಲಿರೋವಂಥ ವೀಡಿಯೋಸ್ಗಳೆಲ್ಲದು. ಸೊ ಥ್ಯಾಂಕ್ ಯು ಸೋ ಮಚ್ ಮಂಜುಳಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಂಗೀತಾ. ಆ್ಯಂಡ್ ನಿಮಗೋಸ್ಕರ ಅಂತ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಇದು ದುಬೈಯಲ್ಲಿ ಸಿಕ್ಕಂಥ ಗಿಫ್ಟು, ಸೊ ಇಂಡಿಯಾದ ಅಲ್ವೇ ಅಲ್ಲ. ಸೊ ನೀವು ನನ್ನ ಜೊತೆ ಮಾತಾಡಿದ್ವಿ. ಲೆಟ್ಸ್ ರಾಕ್ ಇಟ್, ಗರ್ಲ್ಸ್ ರಾಕ್. ಥ್ಯಾಂಕ್ ಯು. ಖುಷಿ ಆಯ್ತಾ? ತುಂಬ ಖುಷಿ. ನನ್ಗೆ ಹೇಳ್ಬೇಕಾಯ್ತಾ ಚಾಕ್ಲೇಟ್ ತಿಂದ ಏನು ಅನಿಸ್ತಂತ? ಸರ್ಪ್ರೈಸ್ ನನಗೆ ನೀವು ನೋಡಿ. ನಗು ಬಂತಾ? ಇನ್ನೊಂದು ಹೇಳ, ನಂದೇನೋ ಸ್ವಲ್ಪ ಫೀಲಿಂಗಲ್ಲಿ ಬಂದೆ. ಇವನ್ ಬಸ್ಸಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದನ್ನೇ ನಾನು ಟ್ರೈ ಮಾಡ್ಕೊಂಡು ಇವ್ರ ಹತ್ರ ಹೇಳ್ಕೊಂಡು ನಾನು ಬರ್ತಾ ಇದ್ದೆ. ಸೊ ನಿಮ್ಮನ್ನು ನೋಡಿದ ತಕ್ಷಣ, ನೀವು ಇಂಟರ್ವ್ಯೂ ಮಾಡಿದ ತಕ್ಷಣ ನನಗೆ ಅದೆಲ್ಲ ಎಲ್ಲೋ ಹೋಯ್ತು. ಸೊ ಇವಾಗ ನಾನು ಖುಷಿಯಾಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರದ್ದು ಸ್ಟೋರಿ ಶೇರ್ ಮಾಡಿದ್ದಕ್ಕೆ. ಡೈಲಿ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಸೊ ಸಂಗೀತ ಮತ್ತು ಮಂಜುಳಾನ ಮಾತಾಡ್ಸಿದ್ದಾಯಿತು, ಅವ್ರದ್ದು ಮೆಡಿಕಲ್ ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡು. ಸೊ ಇವಾಗ ನೆಕ್ಸ್ಟ್ ಯಾರು ಸಿಗ್ತಾರೆ ನೋಡೋಣ. ಓಕೆ, ಇವ್ರನ್ನ ಮಾತಾಡ್ಸೋಣ. ಓಕೆ, ಸೊ ಸರ್ ಕುತ್ಕೊಬೋದಾ ಒಳಗಡೆ? ಥ್ಯಾಂಕ್ ಯು ಸರ್. ಏನಂತಂದರೆ ನನ್ನ ಹೆಸರು ಕಾವ್ಯ ಅಂತ. ಸೊ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನನಗೆ ಪರಿಚಯ ಇಲ್ಲದೆ ಇರೋರು ಹೊಸೊಬ್ರನ್ನ ನಾನು ಮಾತಾಡ್ಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಆಟೋದಲ್ಲಿ ಕೂತಿದ್ದೀನಿ, ಕೇಳ್ದೇನೆ ನೀವೇನಾದರೂ ಗಿರಾಕಿಗೆ ವೆಯ್ಟ್ ಮಾಡ್ತಿದ್ರ ಸರ್? ಅದಕ್ಕೆ ನಾವು ಕೇಳ್ಬೇಕು ಪಾಪ. ಅವ್ರು ಯಾರಾದರೂ ಓಲಾದವರು ಯಾರಾದರೂ ಪಾಪ ಬುಕ್ ಮಾಡಿಬಿಟ್ಟಿದ್ರೆ ಆಮೇಲೆ ನಾನು ಬಂದು ಕೂತ್ಕೊಂಡ್ಬಿಟ್ಟೆ. ಸೊ ಸರ್ ನಿಮ್ಮ ಹೆಸರೇನು? ರಾಘವೇಂದ್ರ. ಓ, ನನ್ನ ಫೇವ್ರೆಟ್ ದೇವರು ರಾಘವೇಂದ್ರ. ಓಕೆ, ಸೊ ನಿಮ್ಮದು ಬೆಂಗಳೂರೇನಾ ಅಥವಾ ಬೇರೆಯವರಾ? ನಮ್ದು ತುಮಕೂರು. ತುಮಕೂರು. ಓಕೆ, ಅವರೆಕಾಳು ಉಸ್ಲಿ ಎಲ್ಲ ಫೇಮಸ್ ಅಲ್ಲಿ. ಓಕೆ, ಸೊ ಇವಾಗ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? 10 ಇಯರ್ಸ್ ಬ್ಯಾಕ್ ಓಡಿಸಿದ್ದೆ ಮೇಡಮ್. ಮತ್ತೆ ಈಗ ರೀಸೆಂಟಾಗಿ 1 ವೀಕಿಂದ ಬಂದಿದ್ದೀನಿ ಅಷ್ಟೇ. ಓಕೆ, ಸೊ ಇವಾಗ 1 ವೀಕಿಂದ ಇವಾಗ ಬೆಂಗಳೂರಲ್ಲಿ ಮತ್ತೆ ಕೆಲಸ ಶುರು ಮಾಡಿದ್ದೀರಾ. ಸೊ ಇವಾಗ ನೀವು ಈ ಒಂದು ಆಟೋ ಪ್ರೊಫೆಷನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಮೇಡಮ್ ಎಲ್ಲ ಒಂದು 30 ಇಯರ್ಸ್ ಆಗಿದೆ. 30 ವರ್ಷದಿಂದ ಅವರು ಆಟೋ ಓಡಿಸ್ತಾ ಇದ್ದಾರೆ. ಸೊ ಈ ಒಂದು ಪ್ರೊಫೆಷನಲ್ಲಿ ನಾವು ನೋಡ್ತಾ ಇದ್ರೆ ಎಷ್ಟೋ ಸರ್ತಿ, ಇವಾಗ ನಾನೊಂದು ಗಿರಾಕಿ, ಕರೆಕ್ಟ್ ಅಲ್ವಾ? ಸೊ ರೋಡಲ್ಲಿ ಆಟೋ ಅಂತ ಕಿರಿಚ್ಬಿಡ್ತೀವಿ ಎಷ್ಟೋ ಸರ್ತಿ. ಯಾಕ್ರಿ ಅಲ್ಲಿಗೆ ಬರಲ್ಲ ಇಲ್ಲಿಗೆ ಬರಲ್ಲ ಅಂತ ಕ್ವೆಶನ್ ಮಾಡ್ತಿರ್ತೀವಿ. ಮತ್ತು ಏನಾದರೂ ರೋಡ್ಗಳೆಲ್ಲ ಸರಿ ಇರಲ್ಲ, ಕಲ್ಲು ಮತ್ತು ಮಣ್ಣಿನ ರೋಡು ಈ ಥರ ಎಲ್ಲ ಇರುತ್ತೆ, ಎಲ್ಲೆಲ್ಲೋ ಕರ್ಕೊಂಡು ಹೊಡೋಗ್ತೀವಿ ಎಷ್ಟೋ ಸರ್ತಿ. ಆದರೆ ನಾವು ನಮ್ಮ ಪಾಯಿಂಟಲ್ಲಿ ಮಾತ್ರ ಇವರು ಆಟೋದವ್ರು ಬರಲ್ಲ, ಮತ್ತು ಇವರು ಆಟೋದವರು ನಾವು ಹೇಳಿದ ಕಡೆ ಕರ್ಕೊಂಡು ಹೋಗಲ್ಲ, ಈ ಥರ ಏನೇನೋ ಮಾತಾಡ್ತಿರ್ತೀವಿ. ಬಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ನಿಮ್ಮ ಪ್ರೊಫೆಷನಲ್ಲಿ ಏನೇನು ಚಾಲೆಂಜಸ್ ಇದೆ? ಏನಿಲ್ಲ ಮೇಡಮ್, ಪ್ಯಾಸೆಂಜರ್ ಕರೆದಿದ್ದ ಕಡೆ ನಾವು ಹೋಗ್ಬೇಕಾಗಿರೋದು, ಅದು ನಮ್ಮ ಡ್ಯೂಟಿ ಅದು. ಹಾಂ, ಮತ್ತೆ ಅದು ಅಲ್ಲಿ ರೋಡ್ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ ಅಂದರೆ ಅದು ಪ್ಯಾಸೆಂಜರ್ ಯಾರು ರೆಡಿ ಮಾಡ್ಸೋಕೆ ಆಗೋದಿಲ್ಲ. ಅದು ಮಾಡಿಸ್ಬೇಕಾಗಿರೋದು ಗೌರ್ನಮೆಂಟೇ ಸರಿ ಇಲ್ಲ ಅಂದರೆ ಪ್ಯಾಸೆಂಜರ್ ಏನು ಮಾಡೋಕ್ಕಾಗುತ್ತೆ? ಏನೋ ನಮ್ಮ ಕಾಯ್ಕೋಕ್ಕೆ ಬಂದಿರ್ತೀವಿ, ಹೋಗೋದು ಬರೋದು ನಾವು ಮಾಡಲೇಬೇಕು ಮೇಡಮ್. ಸೂಪರ್ ಸರ್, ಎಂಥ ಒಳ್ಳೆ ಮನುಷ್ಯರು ನೋಡಿದ್ರ, ಏನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳಿದ್ರು. ಗಿರಾಕಿ ಏನು ಮಾಡ್ತಾರೆ, ಗೌರ್ಮೆಂಟ್ ಅವ್ರಿಗೆ ರೋಡ್ ಹಾಕಿಸ್ಬೇಕು ಅಂತ ಅಲ್ವಾ? ಸೊ ಮತ್ತು ಈ ಒಂದು ಫೀಲ್ಡಲ್ಲಿ ಮತ್ತು ಈ ಒಂದು ಪ್ರೊಫೆಷನಲ್ಲಿ ನೀವು ತುಂಬ ಎದುರಿಸಿರೋ ಅಂತಹ ಚಾಲೆಂಜ್ ಯಾವುದು? ಅಯ್ಯೋ ಇಷ್ಟು ಕಷ್ಟನಾ, ಅಥವಾ ಏನೋ ಒಂದು ಮರೆಯೋಕ್ಕಾಗದೇ ಇರೋ ಘಟನೆ ಅಂತ ಇದ್ದರೆ ಯಾವುದು ಸರ್? ಮೇಡಮ್, ಈ ಜೀವನನೇ ಒಂದು ಫೇಸ್ ಮಾಡಬೇಕಾಗಿರೋದು ಅಷ್ಟೇ. ಇದು ಯಾವುದೇ ಇದ್ರೂ ಪ್ರತಿಯೊಂದು ಹೆಜ್ಜೆನಲ್ಲೂ ನಮಗೆ ಕಷ್ಟ ಇದ್ದೇ ಇರುತ್ತೆ. ಯಾವುದ್ರಲ್ಲೂ ನಾವು ಸೋಲನ್ನ ನಾವು ತಗೋಬೇಕು, ಗೆಲುವನ್ನು ತಗೊಳ್ಬೇಕು. ಮತ್ತೆ ಏನು ಅಂದರೆ ನಾವು ಸೋತ್ಬಿಟ್ಟಿದ್ದೀವಿ ಅಂತ ನಾವು ಏನು ಹೇಳೋದು, ಅದಕ್ಕೆ ಹೋಗಬಾರ್ದು. ದೇವ್ರು ಕೊಟ್ಟಂಗೆ ನಾವು ಮಾಡ್ತಾ ಇರಬೇಕು. ಎಲ್ಲದಕ್ಕೂ ಹುಟ್ಟಿಸಿರೋ ದೇವರಿದ್ದಾನೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ. ನಮ್ಮಿಂದ ಕಾಯಕೇನಿದೆ ನಾವು ಮಾಡ್ತಾ ಇರಬೇಕು, ನಮ್ಮ ಕಷ್ಟ ಏನಿದೆ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ನಮ್ಮ ಇದು ಮಾತ್ರ ಇಷ್ಟೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸರ್ ಯೂಶಲಿ ಏನಂತಂದರೆ ನಾವು ಏನೇನೋ ಡ್ರೀಮ್ಸ್ ಕಟ್ಕೊಂಡಿರ್ತೀವಿ ಕಾಲೇಜಲ್ಲೋ ಸ್ಕೂಲಲ್ಲೋ ಓದಬೇಕಾದ್ರೆ. ಸೊ ನೀವೇನು ಓದಿದ್ದೀರಾ ಮತ್ತು ನಿಮಗೆ ಏನು ಆಗಬೇಕು ಅಂತ ಇತ್ತು ನಿಮ್ಮ ಲೈಫಲ್ಲಿ? PUC ಓದಿರೋ, ಸೆಕೆಂಡ್ ಇಯರ್ PCMB ತಗೊಂಡಿದ್ವಿ ನಾವು. B.Pharma ಮಾಡಬೇಕು ಅಂತ ಇತ್ತು. ಆದರೆ ನಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ಮು, ನಮ್ಮದು ಸ್ಟಡೀಸ್ಗೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ
ವೆಹಿಕಲ್ ಫೀಲ್ಡಿಗೆ ಬರಬೇಕಾಗಿ ಬಂತು. ಓಕೆ. ಸೊ ಇವಾಗ ಈ ಕೆಲಸ ಮಾಡ್ತಾ ಇದ್ದೀರಾ ತುಂಬ ವರ್ಷಗಳಿಂದ. ಸೊ ನೀವು ದುಡಿತಾ ಇರೋಂಥ ದುಡ್ಡು ನಿಮ್ಮ ಜೀವನಕ್ಕೆ ಸಾಕಾಗ್ತಾ ಇದೆಯಾ ಸರ್? ಅವತ್ತಿಂದ ಅವತ್ತು ಮೇಂಟೈನ್ ಆಗುತ್ತೆ ಅಷ್ಟೇ ಮೇಡಮ್. ಬೇರೆ ಏನು ನಾವು ಉಳಿಸಿರ್ತೀವಿ ಮಾಡ್ತೀವಿ ಅನ್ನೋದು ಆಗಲ್ಲ. ಓಕೆ. ಇವಾಗ ಅಕಸ್ಮಾತ್ ಏನೋ ಒಂದು ಸಡನ್ ಆಗಿ ಏನೋ ಬಂತು ಚಾಲೆಂಜು, ಅಂದರೆ ದುಡ್ಡು ಬೇಕಾಗೋಯ್ತು ಯಾವುದೋ ಒಂದು ವಿಷಯಕ್ಕೆ ಅಂತಂದಾಗ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತೆ ಮೇಡಮ್, ಬೇರೆಯವ್ರ ಹತ್ರ ನಾವು ಸಾಲ ತಗೊಳ್ಳೇಬೇಕಾಗಿ ಬರುತ್ತೆ. ತಿರ್ಗಾ ನಾವು ಕಷ್ಟಪಟ್ಟು ಮೇಂಟೈನ್ ಮಾಡಿ ಆ ಸಾಲನು ತೀರಿಸ್ಬೇಕಾಗಿ ಬರುತ್ತೆ. ಸೊ ಇವಾಗ 30 ವರ್ಷದಿಂದ ನೀವು ಈ ಫೀಲ್ಡಲ್ಲಿ ಇದ್ದೀರಾ ಸರ್, ಮತ್ತು ನೀವು ಹೇಳ್ದಂಗೆ ಎಷ್ಟೊಂದು ಏರುಪೇರುಗಳು ಎಲ್ಲದನ್ನು ನೋಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಇವಾಗ ತುಂಬ ಜನಕ್ಕೆ ಈ ಆಟೋ ಪ್ರೊಫೆಷನಲ್ಲಿರೋರಾಗಿರ್ಬೋದು ಅಥವಾ ಆಚೆ ಕಡೆ ಜನ ಆಗಿರಬಹುದು, ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕೊಡೋದಾದರೆ, ಲೈಫ್ ಲೆಸನ್ನು ಅಂತ ಹೇಳೋದಾದರೆ ಏನಿರ್ಬೋದು ಸರ್? ಮೇಡಮ್ ನಾವು ಹೇಳೋದು ಯಾವುದೇ ಫೀಲ್ಡ್ ಆಗಿರಲಿ, ನಾವು ಹೇಳೋದೇನೆಂದರೆ ವೆಹಿಕಲ್ ಫೀಲ್ಡ್ ಆಗಿರಲಿ ಯಾವುದೇ ಆಗಿರಲಿ ಪ್ರತಿಯೊಬ್ಬನಿಗೂ ಕಷ್ಟ ಸುಖ ಬಂದೇ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೆ ಯಾವುದೇ ಕಷ್ಟ ಬಂದ್ರೂ ನಾವು ಸೋಲನ್ನ ಒಪ್ಕೋಬಾರ್ದು. ನಮ್ಮದು ನಾವೇನಿದೆ ನಾವು ಅದನ್ನು ಮುಂದುವರಿಸ್ಕೊಂಡು ನಾವು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ನಾವು ಹೇಳೋದು ಅಷ್ಟೇ. ಆಮೇಲಿಂದ ನಮ್ಗೆ ಇನ್ನೊಂದು ಹೇಳ್ತೀನಿ, ಈ ಕಷ್ಟ ಬಂತು ಅಂದ್ಬಿಟ್ಟು ಆಮೇಲಿಂದ ಸಾಲ ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸರಿ ಇಲ್ಲ. ದೇವರು ನಮಗೆ ಒಂದು ಜೀವ ಕೊಟ್ಟಿದ್ದಾನೆ ಅಂದರೆ ಆ ಜೀವಕ್ಕೆ ಅಂತ್ಯನೂ ಅವನೇ ಇಟ್ಟಿರ್ತಾನೆ. ಆ ಅಂತ್ಯ ಆಗೋವರೆಗೂ ನಾವು ಫೇಸ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾತ್ರ ಮಾಡ್ಕೊಳ್ಬಾರ್ದು. ಸೂಪರಾಗಿ ಮಾತಾಡಿದ್ರಿ ಸರ್. ಯಾಕೆಂತಂದರೆ ಇವಾಗ ನಾವು ಚಿಕ್ಕ ಹುಡುಗರು ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂತಾನೆ ಫೇಲ್ ಆಗಿದ್ದೀವಿ ಅಂತಲೇ ಹೇಳ್ಬಿಟ್ಟು ನಾವು ಏನೋ ನೇಣು ಹಾಕ್ಕೊಂಬಿಡೋದಂತೆ, ಡೈವರ್ಸ್ ತೊಗೊಂಬಿಡೋದಂತೆ, ಚಿಕ್ಕ ವಿಷಯಗಳಿಗೆ ಗಂಡ ಹೆಂಡತಿ ಜಗಳ ಆಡ್ಕೊಂಡಾಗ ಏನೇನೋ ಮಾಡ್ತಾಯಿದ್ದೀವಿ ಈಗಿನ ಕಾಲದಲ್ಲಿ. ಇಮೋಷನ್ಸ್ ಎಲ್ಲ ತುಂಬ ವೀಕು ನಮ್ಮದು. ನೀವು ಹೇಳ್ದಂಗೆ ಎಷ್ಟು ವಿಷಯಗಳಿರುತ್ತೆ ಒಬ್ಬರಿಂದ ಕಲಿಯೋದಕ್ಕೆ. ಇವಾಗ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಆದರೂ ಸಹಿತ ನೀವು ನಿಮ್ಮ ಇಡೀ ಜೀವನದ್ದು ಒಂದು ಪಾಠಗಳನ್ನಾಗಿರ್ಬೋದು ಅಥವಾ ನಿಮ್ಮ ಇಡೀ ಒಂದು ಅಂದರೆ ಪ್ರೊಫೆಷನ್ದು ವೃತ್ತಿಯ ವಿಷಯಗಳನ್ನಾಗಿರ್ಬೋದು ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ. ಸೊ ನಿಮ್ಗೇನು ಅನ್ನಿಸ್ತು? ಗೊತ್ತಿಲ್ಲದೆ ಇರೋ ಹುಡುಗಿ ಬಂದ್ಲು, ಆಟೋದಲ್ಲಿ ಕೂತ್ಕೊಂಡ್ಬಿಟ್ಲು, ನಾನು ಪಟ ಅಂತ ಮಾತಾಡೋಕ್ಕೆ ಶುರು ಮಾಡಿದೆ, ಈ ಥರ ಏನೋ ಕ್ಯಾಮ್ರಾ ಇದೆ ಮುಂದೆ, ಏನು ಅನ್ನಿಸ್ತಾ ಇದೆ ಸರ್ ಈ ಥರ ಎಲ್ಲ ಮಾತಾಡಿದ್ದಕ್ಕೆ ನಿಮಗೆ? ಇವಾಗ ಏನು ಅನ್ಸೋದಿಲ್ಲ ಮೇಡಮ್, ಅದರಲ್ಲಿ ಏನಿದೆ ಮೇಡಮ್, ಎಲ್ಲರ ಜೊತೆನೂ ನಾವು ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತೀವಿ ಮೇಡಮ್. ಅದರಲ್ಲೇನು ನಮಗೆ ಅನಿಸಿಕೆ ಇಲ್ಲ. ಬಂದು ಮಾತಾಡಿ ನಮ್ಗೆ ಇನ್ನೂ ಒಂಥರ ಖುಷಿನೇ. ನಮಗೇನು ಅದರಿಂದ ಹೋಗೋದಿಲ್ಲ ಬರೋದಿಲ್ಲ. ಇನ್ನೂ ಒಂದು ನಮಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ನಮಗೂ ಮಾತಾಡ್ತೀವಲ್ಲ ಅದರಲ್ಲಿ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ? ಸೂಪರ್ ಸರ್ ನೀವು ನಿಜವಾಗ್ಲೂ. ಯಾಕೆಂತಂದರೆ ನೋಡಿ, ಈಗಿನ ಕಾಲದಲ್ಲಿ ಎಷ್ಟೋ ಸರ್ತಿ ನಮಗೆ ಫ್ರೆಂಡ್ಸೇ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರೋಂತಹ ರಿಲೇಟಿವ್ಸೇ ಆಗಿರ್ಬೋದು, ಎಷ್ಟೋ ಜನ ನಮಗೆ ಕಷ್ಟ ಸುಖ ಆಗಿರ್ಬೋದು, ನೀವು ಹೆಂಗಿದ್ದೀರಾ, ಬದುಕಿದ್ದೀರಾ, ಬಿಟ್ಟಿದ್ದೀರಾ, ಏನಾಯಿತು ಏನಿಲ್ವಾ ಅಂತ ಕೇಳಕ್ಕೆ ಒಬ್ಬರು ಇರಲ್ಲ. ಯಾಕೆಂತಂದರೆ ನಮ್ಮ ಎಲ್ರಿಗೂ ಫೇಸ್ಬುಕ್ಕಲ್ಲಿ ಬೇಜಾನ್ ಜನ ಫ್ರೆಂಡ್ಸು, ಆದರೆ ರಿಯಲ್ ಫ್ರೆಂಡ್ಸ್ ಒಬ್ಬರು ಇರಲ್ಲ. ಮತ್ತು ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನೀವು ಸಂತೋಷವಾಗಿದ್ದೀರಾ, ಏನು ನಿಮ್ಮ ಕತೆ ಅಂತ ಕೇಳೋದಕ್ಕೆ ಯಾರು ಇರ್ತಾರೆ? ಮನೆಯವರೇ ಎಷ್ಟೋ ಸರ್ತಿ ಕೇಳಲ್ಲ. ಬಟ್ ಆದರೂ ಸಹಿತ ನೀವು ನಿಮ್ಮ ಕಷ್ಟ ಸುಖ ಆಗಿರ್ಬೋದು, ನಿಮ್ಮ ಜೀವನದ ವಿಷಯಗಳನ್ನಾಗಿರ್ಬೋದು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ನಿಮಗೋಸ್ಕರ ಅಂತ ಒಂದು ಸ್ಪೆಷಲ್ ಗಿಫ್ಟು ಇದು. ಸೊ ಇದು ಇಂಡಿಯಾದಲ್ಲ, ಸೊ ದುಬೈಗೆ ಹೋದಾಗ ನಾನು ತೊಗೊಂಬಂದಿದ್ದೆ ಇದು ಚಾಕ್ಲೇಟು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಷಯಗಳನ್ನ ಶೇರ್ ಮಾಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಖುಷಿ ಆಯಿತಾ? ಆಬ್ಸಲ್ಯೂಟ್ಲಿ ಸರ್. ನಿಮ್ಮ ಈ ಮಾತುಗಳೆಲ್ಲ ಟ್ರೋಲ್ ಆಗಿಬಿಡ್ಲಿ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅನ್ನೋ ಥರ ನಿಮ್ಮ ಹೇಳಿದ್ದಂಥ ಡೈಲಾಗು ಕೊನೆವರೆಗೂ ಕುಗ್ಗಬಾರ್ದು. ಯಾವಾಗ್ಲೂ ಖುಷಿಯಿಂದ ಸಂತೋಷವಾಗಿ ಜೀವನನ ಏನು ಬರುತ್ತೋ ಅದನ್ನು ಫೇಸ್ ಮಾಡಬೇಕು, ಆತ್ಮಹತ್ಯೆ ಮಾಡ್ಕೋಬಾರ್ದು. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಸರ್. ಆಲ್ ದ ವೆರಿ ಬೆಸ್ಟ್. ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಓಕೆ. ಸೊ ಇವತ್ತಿನ ಎಪಿಸೋಡಲ್ಲಿ ತುಂಬ ಜನರನ್ನ ಮಾತಾಡ್ಸೋದಕ್ಕೆ ನನಗೆ ಅವಕಾಶ ಸಿಕ್ತು. ತುಂಬ ಜನ ಅಂದರೆ 3 ಜನ, ಒಂದು ಮಂಜುಳಾ, ಒಂದು ಸಂಗೀತ ಮತ್ತು ಒಬ್ಬರು ರಾಘವೇಂದ್ರ ಅವರು. ಸೊ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಇವತ್ತಿನ ಎಪಿಸೋಡು. ಯಾಕೆಂತಂದರೆ ಐ ಡೋಂಟ್ ನೋ, ಅವರು ಯಾರು ಅಂತ ನಂಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಏನೋ ಒಂಥರ ಖುಷಿ ಆಗ್ತದೆ. ಯಾಕಂತಂದರೆ ಅವ್ರದ್ದು ಲೈಫಲ್ಲಿ ಹಿಂಗೆಲ್ಲ ಇರುತ್ತಾ. ಮತ್ತು ಜನರಲಿ ನಾವು ಆಟೋ ಡ್ರೈವರ್ಸ್ ಅಂತ ಅಂದಿದ ತಕ್ಷಣ ಆಟೋ ಹಿಂದೆ ಬರೆದಿರೋ ಕೋಟ್ಗಳನ್ನ ನಾವು ನೆನೆಸ್ಕೋತೀವಿ. ಅವರು ಬರೆದಿರ್ತಾರಲ್ಲ ಆಟೋ ಹಿಂದೆ ವಿಷಯಗಳು, ಹುಡುಗಿರ ಬಗ್ಗೆ ಆಗಿರ್ಬೋದು, ಲೈಫ್ ಬಗ್ಗೆ ಆಗಿರ್ಬೋದು, ತಂದೆ ತಾಯಿ ಆಶೀರ್ವಾದ ಅಂತೆಲ್ಲ. ಬಟ್ ಇವತ್ತು ನಿಜವಾಗ್ಲೂ ಒಬ್ಬ ಆಟೋ ಡ್ರೈವರ್ ಹೇಗೆ ಫೀಲ್ ಮಾಡ್ತಾರೆ, ಮತ್ತು ಅವ್ರಿಗೆ ಕರೋನಾ ಟೈಮಲ್ಲಿ ಆಗಿರ್ಬೋದು ಅಥವಾ ಜನರಲಿ ಜೀವನದಲ್ಲೇ ಎಷ್ಟೆಲ್ಲ ಅವ್ರಿಗೆ ಚಾಲೆಂಜಸ್ ಬಂದಿರುತ್ತೆ. ಸೊ ಅವರನ್ನು ಮಾತಾಡ್ಸಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಮತ್ತು ಇಬ್ಬರು ಹುಡುಗಿರು ಅಷ್ಟೇ, ಬೆಂಗಳೂರವರಲ್ಲ, ಬೆಂಗಳೂರಿಗೆ ಬಂದು ಏನೇನೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಈ ಥರ ಎಲ್ಲ ನಾವು ನೋಡಿದಾಗ ಎಷ್ಟೊಂದು ಸರ್ತಿ ನಾವೇನು ಮಾಡಿಲ್ಲ ಜೀವನದಲ್ಲಿ ಅಂದಾಗ ಇವ್ರನ್ನೆಲ್ಲ ನೆನೆಸ್ಕೊಂಡಾಗ ಮುಂದೆ ಹೋಗಬೇಕು ಏನಾದರೂ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ.
ಸೊ ಐ ಹೋಪ್ ಯು ಲೈಕ್ ಟುಡೇಸ್ ಎಪಿಸೋಡ್ ಆ್ಯಂಡ್ ಇನ್ನೂ ಸಾಕಷ್ಟು ಸೂಪರ್ ಡೂಪರ್ ಆಗಿರುವಂಥ ಎಪಿಸೋಡ್ಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆ್ಯಂಡ್ ಸಿ ಯು ಸೂನ್. ಬಾಯ್.